ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕನ್ನಡದ ಪ್ರತಿಭಾವಂತ ನಟ ಜೊತೆಗೆ ಲೀಲಾವತಿ ಅಮ್ಮನವರ ಅತ್ಯಂತ ಪ್ರೀತಿಯ ಪುತ್ರ, ಅತ್ಯಂತ ವಾರ್ಮ್ ಹಾರ್ಟೆಡ್ ಅಂತ ಹೇಳ್ತೀವಲ್ಲ, ಹೃದಯವಂತ ವ್ಯಕ್ತಿ ವಿನೋದ್ ರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ, ಸಾಕಷ್ಟು ವಿಷಯಗಳಿದ್ದಾವೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿನೋದ್ ರಾಜ್ ಅವರೇ, ಹೇಗಿದೆ ಜೀವನ, ಹೇಗಿದೆ? ನಾವು ಇವತ್ತು ವೀಕ್ಷಕರೇ ಒಂದು ಮಾತು ಹೇಳಬೇಕು, ನಾವು ವಿನೋದ್ ರಾಜ್ ಅವರ ಫಾರ್ಮ್ ಅಲ್ಲಿ ಇದ್ದೀವಿ. ಅವರು ಅದನ್ನ ಲೀಲಾವತಿ ಅಮ್ಮನವರ ಜಾಗ ಅಂತ ಕರೀತಾರೆ, ಆ ಜಾಗದಲ್ಲಿ ನಾವು ಇವತ್ತಿದ್ದೀವಿ. ಸೊ ಅವ್ರ ಬದುಕು ಹೇಗಿದೆ, ಅವರ ಒಟ್ಟು ಜೀವನ ಹೇಗಿದೆ, ಅದನ್ನು ಕೂಡ ಮಾತಾಡ್ತಾ ಹೋಗೋಣ. ಹವಯ್ಯು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ತಾಯಿಯವರು ಇಲ್ಲ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಅವ್ರ ಜೊತೆಲೆ ನಾನು ಚೆನ್ನಾಗಿದ್ದೀನಿ. ಅವ್ರ ಜೊತೆನಲ್ಲೇ ನಾನು ಚೆನ್ನಾಗಿದ್ದೀನಿ. ಅವ್ರು ಇದಾರೆ ಅಂತಾನೆ ಭಾವಿಸ್ತೀನಿ. ಅವ್ರ ಪ್ರೆಸೆನ್ಸ್ ಎಲ್ಲಾ ಕಡೆ ಇದೆ ಇಲ್ಲಿ. ಹೌದು, ಎಲ್ಲಿ ಅವ್ರು ಇಲ್ಲ ಅಂತ ನೀವು ಒಂದೊಂದು ಗಿಡ ಮರಗಳು ಅವ್ರ ಕಥೆನೇ ಹೇಳುತ್ತೆ, ಅವರನ್ನೇ ತೋರಿಸ್ತದೆ. ಅಷ್ಟು ಚೆನ್ನಾಗಿರ್ಬೇಕು ಅಂತ ಅವ್ರು ಹೇಳಿದ್ದನ್ನ ನಾವು ಮರ್ತಿಲ್ಲ. ಪಾಪ ಅಮ್ಮನ ಸೇವಕರು ಒಬ್ರು ಮರ್ತಿಲ್ಲ. ಜನರದೆಲ್ಲ ಕೋಆಪರೇಷನ್ ಹೇಗಿದೆ? ಚೆನ್ನಾಗಿದೆ. ಪಾಪ ಪ್ರೀತಿಯಿಂದ ಪಾಪ ನೋಡ್ಕೋತಾರೆ. ಎಲ್ಲಾರ್ಗು ಕನಿಕರ ಇದೆ. ಆಮೇಲೆ ಏನು ಒಂದು ಈ ಏರ್ಪೋರ್ಟು ಅದು ಇದು ಅಂತ ಈ ಹೋರಾಟ ಇದೆ. ಅಂತ ಸಮಯದಲ್ಲಿ ನನ್ನ ತಾಯಿಯವರು ಹೇಳಿದ್ರು ಅರಣ್ಯ ಇಲಾಖೆ ವಿಷಯಕ್ಕೆ, ಹೋರಾಟಕ್ಕೆ. ನಾನು ಅವ್ರ ಜೊತೆ ಈಗ ಈ ಏರ್ಪೋರ್ಟ್ ವಿಷಯದ ಇದಕ್ಕೆ ನಾನು ಇದ್ದೀನಿ ಅವ್ರ ಜೊತೆ. ಅಂದ್ರೆ ಸ್ಥಳೀಯರಿಗೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿ. ಖಂಡಿತ 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 ಯಾವಾಗ್ಲೂ ಇರ್ತೀವಿ. ನಮ್ಗದು ಆಸೆ ಅದು. ಮೊದ್ಲಿಂದನೂ ಜನಗಳ ಕೋಆಪರೇಷನ್ ಎಲ್ಲ ಚೆನ್ನಾಗಿತ್ತ ಇಲ್ಲಿ? ಇತ್ತು, ಸ್ವಲ್ಪ ಹಾಗೀಗಿದೆ. ಊರಿಗೆ ಹೊಸಬ್ರಾದಾಗ ಏನಾಗುತ್ತೆ, ಇವ್ರು ಹೇಗೆ, ಇವ್ರಿಗೇನು ಗೊತ್ತಾ, ನಾವೇನ್ ನಮ್ಮನ್ನ ನಾವು ಸರಿ ಮಾಡ್ಕೊಂಡು ಒಂದು ಹಂತಕ್ಕೆ ನಾವು ತಗೊಂಬಂದು ಇವ್ರ ಜೊತೆಲಿ ನಾವ್ ಇದೀವಿ, ಅವ್ರಿಗೆ ಮನದಟ್ಟಾಗೋಯ್ತು. ಈಗ ಆ ನಿಟ್ಟಿನಲ್ಲಿ ಅವರಿಗೆ ನಮ್ಮ ಜೊತೆ ಚೆನ್ನಾಗಿದ್ದಾರೆ ಪಾಪ. ಬಟ್ ಸರ್, ನಿಮ್ ಲೈಫ್ ತುಂಬಾ ಚಾಲೆಂಜಿಂಗ್ ಆಗೋಯ್ತು, ಏನು ನಾಟ್ ಈಸಿ. ನಾಟ್ ನೆವರ್ ಈಸಿ. ಮತ್ ನೀವು ಹುಷಾರಿಲ್ಲ ಅಂತ ಹೇಳಿದಾಗ ನಂಗೆ ನೆನಪಾಯ್ತು, ಇವತ್ತಷ್ಟೇ ನಾವು ಸುದ್ದಿ ಮಾಡ್ತಾ ಇದ್ವಿ, ಶಿವರಾಜ್ ಕುಮಾರ್ ಅವ್ರಿಗೆ ಹುಷಾರಿಲ್ಲ. ನೀವು ಮೀಟ್ ಮಾಡಿದ್ರಿ ಅಲ್ಲ? ಮೊನ್ನೆ ಆಚೆ ಮೊನ್ನೆ ಹೋಗಿದ್ದೆ ನಾನು. ಹೋಗಿ ಪಾಪ ಮಾತಾಡಿಸಿ ಲೋಕಾರೂಢಿಯಾಗಿ ಅವ್ರಿಗೆ ಪಾಪ ನಗಿಸ್ಬಿಟ್ಟೆ ಬಂದೆ ನಾನು. ಹೌದಾ ಸರ್? ಓಕೆ. ಸುಮ್ಮನೆ ಅದೇ ನೋಡ್ಬಿಟ್ಟು ನಾವು ಅಳೋದು, ಒಂದು ಇದು ಪಡೋದು, ಆ ತರದ್ದು ಅದರಲ್ಲಿ ನಂಬಿಕೆ ಇಟ್ಟಿಲ್ಲ. ನನ್ನ ತಾಯಿಯವ್ರು ಹಾರ್ಟ್ ಅಟ್ಯಾಕ್ ಆದ್ಲು ಕೂಡ ಗಟ್ಟಿಯಾಗೇ ಹೋದ್ರು. ಒಂದು ECG ಮೆಷಿನ್ ಕೆಲಸ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ, ಏಯ್ ಆ ಸಿಸ್ಟರ್ ಹೇಳೋ ಫಸ್ಟ್, ಈ ಮಿಷಿನ್ ಕೆಲಸ ಮಾಡ್ತಾ ಇಲ್ಲ, ಬೇರೆ ಮಿಷಿನ್ ಹಾಕಿ ನನ್ನ ಪ್ರಾಣ ಹೋಗ್ತಾ ಇದೆ ಕಣೋ ಸೋಂಬೇರಿ, ಹೇಳೋ ಅಂತ ಬೈಯೋರ. ತುಂಬಾ ಕ್ಯಾಶುವಲ್ ಆಗಿ. ಆಮೇಲೆ ನೋಡಿದ್ರೆ ಅದು ಸಿಸ್ಟರ್ ಬೇರೆ ಮೆಷಿನ್ ತಗೊಂಡ್ಬಂದಿಟ್ರು. ಆಮೇಲೆ ಅವರೇ ಹೇಳ್ತಾರೆ, ಐ ಡಾಕ್ಟರ್ ರಮೇಶಿಗೆ ಫೋನ್ ಮಾಡೋ, ಏನ್ ನಾನು ತಗೋಬೇಕು ಅಂತ ತಕ್ಷಣ ಹೇಳು, ನನಗೆಲ್ಲ ಆಗ್ತಾ ಇಲ್ಲ ಅಂತಂತ. ಇಮಿಡಿಯೇಟ್ ನಾನು ಫೋನ್ ಮಾಡಿ, ನನ್ನ ಕೈಕಾಲು ಓಡ್ಲಿಲ್ವಲ್ಲ, ಫೋನ್ ಮಾಡಿದ ತಕ್ಷಣ ರ್ಯಾಂಟಾಕ್ ಇಂಜೆಕ್ಷನ್ ಕೊಡ್ಸಕ್ ಹೇಳಿ, ಆಮೇಲೆ 2 ಟ್ಯಾಬ್ಲೆಟ್ 0.25 ಅದು ಇರುತ್ತೆ, ಅದು ಕೊಟ್ಬಿಟ್ಟು ರೆಸ್ಟಿಲ್ಲು ಕೊಟ್ಟು ಅಮ್ಮನ್ನ ಆಮೇಲೆ ಮಾರನೇ ದಿವಸ ಕರ್ಕೊಂಡು ಹೋಗಿದ್ದು. ಸೊ ಯಾವ ಸಮಯದಲ್ಲೂ ಅವರು ಧೈರ್ಯ ಎದೆಗುಂದಿಲ್ಲ. ಅವರು ಹಾಸ್ಪಿಟಲ್ ಮಲ್ಕೊಂಡಿರೋರು. ಮೇಲೆ MS ರಾಮಯ್ಯದಲ್ಲಿ ಪಕ್ಕದಲ್ಲಿ ಡಾಕ್ಟ್ರು ಇವ್ರು ನೋಡ್ತಾ ಬುಕ್ ಇಟ್ಕೊಂಡು ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಕುತ್ತಿಗೆಯಲ್ಲಿ ಚಿಚ್ಚ ಹೊರ್ಕೊಳೋ, ಯಾವ ಪಾಪಿಗಳೋ ಇವ್ರು ಅಂದ್ಬಿಟ್ರು. ಅಮ್ಮ ಬುಕ್ ಇಟ್ಕೊಂಡಿದ್ರು, ಬುಕ್ ಕೆಳಗಡೆ ಬಿಡಿಸ್ಬಿಟ್ಟು ಎದ್ಬಿಟ್ಟು ಏನಾಯ್ತು ಅಂತ ಹುಡುಕ್ತಾ ಇದ್ದಾರೆ. ಬಂದ್ರೆ ಇಲ್ಲಿ ಚುಚ್ಚಿಬಿಟ್ಟಿದ್ರೆ ಹಿಂಸೆ ಆಗ್ತಾ ಇದೆ ನನಗೆ. ಆಮೇಲೆ ಬಂದು ಅವ್ರಿಗೆ ಅನಸ್ತೀಸಿಯಾ ಕೊಟ್ಟು ತಿರುಗಿ ಕಡಿಮೆ ಮಾಡಿಸಿ. ಹಾಗೆ ಅದು ಜೀವನ. ನಾವು ಅದನ್ನ ಸೀರಿಯಸ್ ಆಗಿ ಒಂದು ಸೈಡಲ್ಲಿ ತಗೊಂಡ್ರೆ, ಇನ್ನೊಂದು ಸೈಡಲ್ಲಿ ಅದು ನಿಮ್ಗೆ ಅಲ್ಲೇನೆ ಎಲ್ಲಿ ನೋವಿದೆಯೋ ಅಲ್ಲೇ ಸಂತೋಷ ಇದೆ, ಅಲ್ಲೇ ರಿಲೀಫ್ ಇದೆ. ಈಗ ಶಿವಣ್ಣವ್ರಿಗೆ ಆಗಿರ್ತಕ್ಕಂಥದ್ದು ಅದು ಅವ್ರಿಗೆ ಗೊತ್ತು. ಹೌದೌದು, ಇರ್ಲಿ, ಅವರು ಆಕ್ಟಿವ್ ಆಗಿದ್ದಾರೆ. ಆ ಆಕ್ಟಿವ್ನ, ಆ ಪಾಸಿಟಿವ್ನೆಸ್ನೇ ನಾವು ಅವ್ರಿಗೆ ಎತ್ತಿ ಹಿಡಿದ್ಬಿಟ್ಟು ನಾವು ವಿ ಹ್ಯಾವ್ ಟು ಬ್ಯಾಕ್ ಹಿಮ್ ಅಪ್. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಕನ್ನಡದ ಪ್ರತಿಭಾವಂತ ನಟ ಜೊತೆಗೆ ಲೀಲಾವತಿ ಅಮ್ಮನವರ ಅತ್ಯಂತ ಪ್ರೀತಿಯ ಪುತ್ರ, ಅತ್ಯಂತ ವಾರ್ಮ್ ಹಾರ್ಟೆಡ್ ಅಂತ ಹೇಳ್ತೀವಲ್ಲ, ಹೃದಯವಂತ ವ್ಯಕ್ತಿ ವಿನೋದ್ ರಾಜ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡ್ತಾ ಹೋಗೋಣ, ಸಾಕಷ್ಟು ವಿಷಯಗಳಿದ್ದಾವೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿನೋದ್ ರಾಜ್ ಅವರೇ, ಹೇಗಿದೆ ಜೀವನ, ಹೇಗಿದೆ? ನಾವು ಇವತ್ತು ವೀಕ್ಷಕರೇ ಒಂದು ಮಾತು ಹೇಳಬೇಕು, ನಾವು ವಿನೋದ್ ರಾಜ್ ಅವರ ಫಾರ್ಮ್ ಅಲ್ಲಿ ಇದ್ದೀವಿ. ಅವರು ಅದನ್ನ ಲೀಲಾವತಿ ಅಮ್ಮನವರ ಜಾಗ ಅಂತ ಕರೀತಾರೆ, ಆ ಜಾಗದಲ್ಲಿ ನಾವು ಇವತ್ತಿದ್ದೀವಿ. ಸೊ ಅವ್ರ ಬದುಕು ಹೇಗಿದೆ, ಅವರ ಒಟ್ಟು ಜೀವನ ಹೇಗಿದೆ, ಅದನ್ನು ಕೂಡ ಮಾತಾಡ್ತಾ ಹೋಗೋಣ. ಹವಯ್ಯು ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ತಾಯಿಯವರು ಇಲ್ಲ ಅಂತ ನನಗೆ ಅನ್ನಿಸ್ತಾ ಇಲ್ಲ, ಅವ್ರ ಜೊತೆಲೆ ನಾನು ಚೆನ್ನಾಗಿದ್ದೀನಿ. ಅವ್ರ ಜೊತೆನಲ್ಲೇ ನಾನು ಚೆನ್ನಾಗಿದ್ದೀನಿ. ಅವ್ರು ಇದಾರೆ ಅಂತಾನೆ ಭಾವಿಸ್ತೀನಿ. ಅವ್ರ ಪ್ರೆಸೆನ್ಸ್ ಎಲ್ಲಾ ಕಡೆ ಇದೆ ಇಲ್ಲಿ. ಹೌದು, ಎಲ್ಲಿ ಅವ್ರು ಇಲ್ಲ ಅಂತ ನೀವು ಒಂದೊಂದು ಗಿಡ ಮರಗಳು
ಅವ್ರ ಕಥೆನೇ ಹೇಳುತ್ತೆ, ಅವರನ್ನೇ ತೋರಿಸ್ತದೆ. ಅಷ್ಟು ಚೆನ್ನಾಗಿರ್ಬೇಕು ಅಂತ ಅವ್ರು ಹೇಳಿದ್ದನ್ನ ನಾವು ಮರ್ತಿಲ್ಲ, ಪಾಪ ಅಮ್ಮನ ಸೇವಕರು ಒಬ್ರು ಮರ್ತಿಲ್ಲ. ಜನರದೆಲ್ಲ ಕೋಆಪರೇಷನ್ ಹೇಗಿದೆ? ಚೆನ್ನಾಗಿದೆ ಪಾಪ, ಪ್ರೀತಿಯಿಂದ ಪಾಪ ನೋಡ್ಕೋತಾರೆ. ಎಲ್ಲಾರ್ಗು ಕನಿಕರ ಇದೆ. ಆಮೇಲೆ ಏನು ಒಂದು ಈ ಏರ್ಪೋರ್ಟು ಅದು ಇದು ಅಂತ ಈ ಹೋರಾಟ ಇದೆ. ಅಂತ ಸಮಯದಲ್ಲಿ ನನ್ನ ತಾಯಿಯವರು ಹೇಳಿದ್ರು ಅರಣ್ಯ ಇಲಾಖೆ ವಿಷಯಕ್ಕೆ ಹೋರಾಟಕ್ಕೆ. ನಾನು ಅವ್ರ ಜೊತೆಲಿ ಈಗ ಈ ಏರ್ಪೋರ್ಟ್ ವಿಷಯದ ಇದಕ್ಕೆ ನಾನು ಇದ್ದೀನಿ ಅವ್ರ ಜೊತೆ. ಅಂದ್ರೆ ಸ್ಥಳೀಯರಿಗೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿ. ಖಂಡಿತ 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 ಯಾವಾಗ್ಲೂ ಇರ್ತೀವಿ, ನಮಗದು ಆಸೆ ಅದು. ಮೊದ್ಲಿಂದನೂ ಜನಗಳ ಕೋಆಪರೇಷನ್ ಎಲ್ಲ ಚೆನ್ನಾಗಿತ್ತಾ ಇಲ್ಲಿ? ಇತ್ತು, ಸ್ವಲ್ಪ ಹಾಗೀಗಿದೆ. ಊರಿಗೆ ಹೊಸಬ್ರಾದಾಗ ಏನಾಗುತ್ತೆ, ಇವ್ರು ಹೇಗೆ ಇವ್ರಿಗೇನು ಗೊತ್ತಾ, ನಾವೇನ್ ನಮ್ಮನ್ನ ನಾವು ಸರಿ ಮಾಡ್ಕೊಂಡು ಒಂದು ಹಂತಕ್ಕೆ ನಾವು ತಗೊಂಬಂದು ಇವ್ರ ಜೊತೆಲಿ ನಾವ್ ಇದೀವಿ, ಅವ್ರಿಗೆ ಮನದಟ್ಟಾಗೋಯ್ತು ಈಗ. ಆ ನಿಟ್ಟಿನಲ್ಲಿ ಅವರಿಗೆ ನಮ್ಮ ಜೊತೆ ಚೆನ್ನಾಗಿದ್ದಾರೆ ಪಾಪ. ಬಟ್ ಸರ್, ನಿಮ್ ಲೈಫ್ ತುಂಬಾ ಚಾಲೆಂಜಿಂಗ್ ಆಗೋಯ್ತು, ಏನು ನಾಟ್ ಈಸಿ. ನಾಟ್ ನೆವರ್ ಈಸಿ. ಮತ್ ನೀವು ಹುಷಾರಿಲ್ಲ ಅಂತ ಹೇಳಿದಾಗ ನಂಗೆ ನೆನಪಾಯ್ತು, ಇವತ್ತಷ್ಟೇ ನಾವು ಸುದ್ದಿ ಮಾಡ್ತಾ ಇದ್ವಿ, ಶಿವರಾಜ್ ಕುಮಾರ್ ಅವ್ರಿಗೆ ಹುಷಾರಿಲ್ಲ. ನೀವು ಮೀಟ್ ಮಾಡಿದ್ರಿ ಅಲ್ಲ? ಮೊನ್ನೆ ಆಚೆ ಮನೆ ಹೋಗಿದ್ದೆ ನಾನು. ಹೋಗಿ ಪಾಪ ಮಾತಾಡಿಸಿ ಲೋಕಾರೂಢಿಯಾಗಿ ಅವ್ರಿಗೆ ಪಾಪ ನಗಿಸ್ಬಿಟ್ಟೆ ಬಂದೆ ನಾನು. ಹೌದಾ ಸರ್? ಓಕೆ. ಸುಮ್ಮನೆ ಅದೇ ನೋಡ್ಬಿಟ್ಟು ನಾವು ಹೇಳೋದು ಒಂದು ಇದು ಪಡೋದು, ಆ ತರದ್ದು ಅದರಲ್ಲಿ ನಂಬಿಕೆ ಇಟ್ಟಿಲ್ಲ. ನನ್ನ ತಾಯಿಯವ್ರು ಹಾರ್ಟ್ ಅಟ್ಯಾಕ್ ಆದ್ಲು ಕೂಡ ಗಟ್ಟಿಯಾಗೇ ಹೋದ್ರು. ಒಂದು ECG ಮೆಷಿನ್ ಕೆಲಸ ಮಾಡ್ತಾ ಇಲ್ಲ. ಅವ್ರು ಹೇಳ್ತಾರೆ, ಏಯ್ ಆ ಸಿಸ್ಟರ್ ಹೇಳೋ ಫಸ್ಟ್, ಈ ಮಿಷಿನ್ ಕೆಲಸ ಮಾಡ್ತಾ ಇಲ್ಲ, ಬೇರೆ ಮಿಷಿನ್ ಹಾಕಿ ನನ್ನ ಪ್ರಾಣ ಹೋಗ್ತಾ ಇದೆ ಕಣೋ ಸೋಂಬೇರಿ ಹೇಳೋ ಅಂತ ಬೈಯೋರ. ತುಂಬಾ ಕ್ಯಾಶುವಲ್ ಆಗಿ. ಆಮೇಲೆ ನೋಡಿದ್ರೆ ಅದು ಸಿಸ್ಟರ್ ಬೇರೆ ಮಷಿನ್ ತಗೊಂಡ್ಬಂದಿಟ್ರು. ಆಮೇಲೆ ಅವರೇ ಹೇಳ್ತಾರೆ, ಏಯ್ ಡಾಕ್ಟರ್ ರಮೇಶಿಗೆ ಫೋನ್ ಮಾಡೋ, ಏನ್ ನಾನು ತಗೋಬೇಕು ಅಂತ ತಕ್ಷಣ ಹೇಳು, ನನಗೆಲ್ಲ ಆಗ್ತಾ ಇಲ್ಲ ಅಂತಂತ. ಇಮಿಡಿಯೇಟ್ ನಾನು ಫೋನ್ ಮಾಡೋಣ, ಕೈ ಕಾಲು ಓಡ್ಲಿಲ್ವಲ್ಲ, ಫೋನ್ ಮಾಡಿದ ತಕ್ಷಣ ರ್ಯಾಂಟಾಕ್ ಇಂಜೆಕ್ಷನ್ ಕೊಡ್ಸಕ್ ಹೇಳಿ, ಆಮೇಲೆ 2 ಟ್ಯಾಬ್ಲೆಟ್ 0.25 ಅದು ಇರುತ್ತೆ, ಅದು ಕೊಟ್ಬಿಟ್ಟು ರೆಸ್ಟಿಲ್ ಕೊಟ್ಟು ಅಮ್ಮನ್ನ ಆಮೇಲೆ ಮಾರನೇ ದಿವಸ ಕರ್ಕೊಂಡು ಹೋಗಿದ್ದು. ಸೊ ಯಾವ ಸಮಯದಲ್ಲೂ ಅವರು ಧೈರ್ಯ ಎದೆ ಗುಂತಿಲ್ಲ. ಅವರು ಹಾಸ್ಪಿಟಲ್ ಮಲ್ಕೊಂಡಿರೋರು. ಮೇಲೆ MS ರಾಮಯ್ಯದಲ್ಲಿ ಪಕ್ಕದಲ್ಲಿ ಡಾಕ್ಟ್ರು ಇವ್ರು ನೋಡ್ತಾ ಬುಕ್ ಇಟ್ಕೊಂಡು ನಿದ್ದೆ ಮಾಡ್ಬಿಟ್ಟಿದ್ದಾರೆ. ಕುತ್ತಿಗೆಯಲ್ಲಿ ಚಿಚ್ಚ ಹೊರ್ಕೊಳೋ ಯಾವ ಪಾಪಿಗಳೋ ಇವ್ರು ಅಂದ್ಬಿಟ್ರಮ್ಮ. ಬುಕ್ ಇಟ್ಕೊಂಡಿದ್ರು, ಬುಕ್ ಕೆಳಗಡೆ ಬಿಡಿಸ್ಬಿಟ್ಟು ಎದ್ಬಿಟ್ಟು ಏನಾಯ್ತು ಅಂತ ಹುಡುಕ್ತಾ ಇದ್ದಾರೆ. ಬಂದ್ರೆ ಇಲ್ಲಿ ಚುಚ್ಚಿಬಿಟ್ಟಿದ್ರೆ ಹಿಂಸೆ ಆಗ್ತಾ ಇದೆ ನನಗೆ. ಆಮೇಲೆ ಬಂದು ಅವ್ರಿಗೆ ಅನಸ್ಥೀಸಿಯಾ ಕೊಟ್ಟು ತಿರುಗಿ ಕಡಿಮೆ ಮಾಡಿಸಿ. ಹಾಗೆ ಅದು ಜೀವನ. ನಾವು ಅದನ್ನ ಸೀರಿಯಸ್ ಆಗಿ ಒಂದು ಸೈಡಲ್ಲಿ ತಗೊಂಡ್ರೆ ಇನ್ನೊಂದು ಸೈಡಲ್ಲಿ ಅದು ನಿಮ್ಗೆ ಅಲ್ಲೇನೆ ಎಲ್ಲಿ ನೋವಿದೆಯೋ ಅಲ್ಲೇ ಸಂತೋಷ ಇದೆ, ಅಲ್ಲೇ ರಿಲೀಫ್ ಇದೆ. ಈಗ ಶಿವಣ್ಣವ್ರಿಗೆ ಆಗಿರ್ತಕ್ಕಂಥದ್ದು ಅದು ಅವ್ರಿಗೆ ಗೊತ್ತು. ಹೌದು ಇರ್ಲಿ, ಅವರು ಆಕ್ಟಿವ್ ಆಗಿದ್ದಾರೆ. ಆ ಆಕ್ಟಿವ್ನ, ಆ ಪಾಸಿಟಿವ್ನೆಸ್ನೇ ನಾವು ಅವ್ರಿಗೆ ಎತ್ತಿ ಹಿಡಿದ್ಬಿಟ್ಟು ನಾವು ವಿ ಹ್ಯಾವ್ ಟು ಬ್ಯಾಕ್ ಹಿಮ್ ಅಪ್.